ನಾರಾಯಣಂ ನಮಸ್ಕೃತ್ಯ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಶ್ರೀಕೃಷ್ಣನ ಉಪದೇಶದ ಮಾತುಗಳಲ್ಲಿ ಕ್ಷೇತ್ರಜ್ಞ ಯೋಗ ಅನ್ನುವಂತಹ ಮಾತಿನ ಹಿನ್ನೆಲೆಯಲ್ಲಿ ಬಂದ ಕೆಲವು ಸಂಗತಿಗಳನ್ನು ನಾವು ನೋಡಿದ್ವಿ. ಮುಂದೆ ಎಲ್ಲವನ್ನು ಸಾಧನೆ ಮಾಡುವುದು ಹೇಗೆ ಅನ್ನುವ ವಿಷಯವನ್ನ ಭಗವಂತ ನಿರೂಪಿಸ್ತಾ ಇದ್ದಾನೆ. ಪರಂ ಭೂಯ ಪ್ರವಕ್ಷ್ಯಾಮಿ ಜನಾನಾಂ ಜ್ಞಾನಾನಾಂ ಜ್ಞಾನಮುತ್ತಮಂ. ಈ ಮಾತನ್ನ ಈ ಹಿಂದಿನ ಎಲ್ಲ ಮಾತುಗಳ ನೆನಪಿನ ಜೊತೆಗೆ ರೂಢಿಸಿಕೊಂಡ್ರೆ ಹೆಚ್ಚು ಅರ್ಥ, ಹೆಚ್ಚು ವಿಶೇಷ ಘಟನೆಗಳು ಮೂಡುವುದು ಸಾಧ್ಯ. ಯಜ್ಞಾತ್ವಾ ಮುನಯ ಸರ್ವೇ ಪರಾಂ ಸಿದ್ಧಿಮಿತೋ ಗತಾಃ ಭೂಯಃ ಪರಂ ಪ್ರವಕ್ಷ್ಯಾಮಿ. ಮತ್ತೆ ಕೆಲವು ವಿಷಯಗಳನ್ನು ನಾನು ಹೇಳ್ತೇನೆ. ಯಾವುದು ಜ್ಞಾನಗಳಲ್ಲಿ ಅತ್ಯಂತ ದೊಡ್ಡ ಜ್ಞಾನವೋ ಅದು ಜ್ಞಾನಾನಾಂ ಜ್ಞಾನಮುತ್ತಮಂ. ಯಜ್ಞಾತ್ವಾ ಮುನಯಃ ಸರ್ವೇ, ಯಾವುದನ್ನ ತಿಳಿದರೆ ಮುನಿಗಳೆಲ್ಲರೂ ಕೂಡ ಈ ಮೊದಲೇ ಇದನ್ನ ತಿಳಿದದ್ರಿಂದ ಇತಃ ಸಿದ್ಧಿಂ ಗತಾಃ ಇತಃ ಪರಾಂ ಸಿದ್ಧಿಂ ಗತಾಃ, ಶ್ರೇಷ್ಠವಾದ ಸಿದ್ಧಿಯನ್ನ ಈ ದಾರಿಯಲ್ಲಿ ಹೋದವರೇ ಗುರಿಯನ್ನು ಮುಟ್ಟಿದ್ದಾರೆ. ಯಜ್ಞಾತ್ವ, ಯಾವುದನ್ನ ತಿಳಿದರೆ ಮುನಿಗಳು ಗುರಿಯನ್ನು ತಲುಪಿದ್ದಾರೋ, ತಿಳಿದು ಗುರಿಯನ್ನು ಮುಟ್ಟಿದ್ದಾರೋ ಅಂಥದ್ದನ್ನ ನಾನು ನಿನಗೆ ಬೋಧಿಸುವೆ. ಇದಂ ಜ್ಞಾನಮುಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಾಃ ಸರ್ಗೇಪಿ ನೋಪಜಾಯಂತೆ ಪ್ರಳಯೇ ನವ್ಯತಂತಿ ಚ. ಮತ್ತೊಂದು ಬಿಡುಗಡೆಯ ಸ್ವರೂಪದ ಸ್ಪಷ್ಟ ಚಿತ್ರಣವನ್ನ ಕೊಡ್ತಾ ಇದ್ದಾನೆ. ಈ ಜ್ಞಾನವನ್ನ ಆಧರಿಸಿ ಬಹಳ ಜನ ನನ್ನಂತೆಯೇ ಸಾಧರ್ಮ್ಯ ಅಂದ್ರೆ ಮೇಲ್ನೋಟಕ್ಕೆ ಇದು ಸಮಾನವಾಗಿ ಭಗವಂತನಂತೆಯೇ ಇವನು ಕೂಡ ಅತ್ಯಂತ ಸೂಪರ್ ನ್ಯಾಚುರಲ್ ಪವರ್ನಿಂದ ಕೂಡಿದವನಾಗ್ತಾನೆ ಅಂತ ಮೇಲ್ನೋಟಕ್ಕೆ ಹಾಗೆ ಕಾಣುತ್ತೆ. ಸಾಧರ್ಮ್ಯ ಅಂದ್ರೆ ಕೇವಲ ಸಮಾನ ಧರ್ಮ ಅಂತ ಆಗ್ಬೇಕಾಗಿಲ್ಲ. ಅಂದ್ರೆ ಇವನು ಎಷ್ಟು ಗುಣವಂತನೋ ಅಷ್ಟೇ ಗುಣವಂತ ಅನ್ನುವ ಅರ್ಥದಲ್ಲಿ ಆಗ್ಬೇಕಾಗಿಲ್ಲ. ಕಿಂಚಿತ್ ಸಾಮ್ಯವಿದ್ದಾಗ್ಲೂ ಒಬ್ಬನನ್ನ ಹೋಲಿಸಿ ಹೇಳುವುದಿದೆ. ದಾನ ಕೊಡೋ ವಿಷಯದಲ್ಲಿ ಅವನು ಥೇಟ್ ಶಿಬಿಯೇ, ಬೇರೆ ಎಲ್ಲದರಲ್ಲೂ ಗುಳುಂ ಎಂತದೂ ಇಲ್ಲ. ಶಿಬಿ ಬೇಕಾದಷ್ಟು ಗುಣಗಳಿಂದ ತುಂಬಿದ್ದ. ಆದ್ರೆ ಯಾರಿಗಾದ್ರೆ ಏನಾದ್ರೂ ಕೊಡ್ಬೇಕು ಅನ್ಸಿದ್ರೆ ಮನಸ್ಸು ಬಿಚ್ಚಿ ಕೊಡ್ತಾನೆ, ಒಂಚೂರು ಬೇಜಾರು ಮಾಡ್ಕೊಳಲ್ಲ. ಅಥವಾ ಹಾಡುವುದು ಅಂತಂದಾಗ ಅಂದ್ರೆ ಅದು ಸಾಧಾರಣವೇ. ಇವನ್ ಥೇಟ್ ಕಿಶೋರ್ ಕುಮಾರ್ ಅಂತ. ಕಿಶೋರ್ ಕುಮಾರ್ನ ಹಾಗೆ ಇವನಿಗೆ ದುಶ್ಚಟಗಳಿಲ್ಲದೆ ಇರ್ಬೋದು, ಅಥವಾ ಇವನಿಗೆ ದುಶ್ಚಟ ಇದ್ದು ಅವನಿಗೆ ಇಲ್ಲದೆ ಇರ್ಬೋದು. ಒಟ್ಟು ಅನೇಕ ಬೇರೆ ಬೇರೆ ವ್ಯತ್ಯಾಸಗಳಿರ್ತವೆ. ಆದ್ರೆ ಒಂದು ಹಂತಕ್ಕೆ ಕೆಲವು ಧರ್ಮಗಳ ಸಮಾನತೆಯನ್ನು ನೋಡಿದಾಗ ಸಾಧರ್ಮ್ಯ ಅನ್ನೋದನ್ನ ಹೇಳ್ತಾರೆ. ಸರ್ಗೇಪಿ ನೋಪಜಾಯಂತೆ ಪ್ರಳಯೇ ಯತಂತಿ ಚ. ಸರ್ಗೇಪಿ, ಸರ್ಗ ಅಂದ್ರೆ ಹುಟ್ಟು, ಪ್ರಳಯ ಅಂದ್ರೆ ಇಡೀ ಜಗತ್ತಿನ ಮುಳುಗುವಿಕೆ. ಜಗತ್ತಿನ ಹುಟ್ಟಿನ ಮಧ್ಯದಲ್ಲಿ ಅಥವಾ ಜಗತ್ತಿನ ನಾಶದ ಮಧ್ಯದಲ್ಲಿ. ಜಗತ್ತು ಹುಟ್ತಾ ಇಲ್ಲ, ಸಾಯ್ತಾ ಇಲ್ಲ, ನಾನು ಹುಟ್ತಾ ಇದ್ದೇನೆ, ಸಾಯ್ತಾ ಇದ್ದೇನೆ. ಅದು ಸರಿನೇ. ಸರ್ಗೇಪಿ ನೋಪಜಾಯಂತೆ, ಇವನನ್ನ ಹುಟ್ಟಿಸ್ಬೇಕು ಅಂತ ಕಾಯುವ ಪ್ರಸಂಗದಲ್ಲಿ ಇವನು ಹುಟ್ಟಬೇಕಾಗಿಲ್ಲ. ಪ್ರಳಯೇನು ವ್ಯಥಂತಿಚ, ಪ್ರಳಯದ ಕಾಲದಲ್ಲಿ ಅಯ್ಯೋ ನಾನು ಇನ್ ಯಾವಾಗ ಹುಟ್ಟಿ ಬರ್ತೇನೋ, ಎಲ್ಲಿ ಹುಟ್ಲಿಕ್ಕಿದೆಯೋ ಏನು ಅಂತ ಗೊತ್ತಿಲ್ಲ ಅನ್ನುವ ದುರವಸ್ಥೆಯ ದುರಭ್ಯಾಸ ಇವನನ್ನು ಕಾಡುವುದಿಲ್ಲ. ಪ್ರಳಯೇನು ವ್ಯಥಂತಿಚ, ಸರಿ ಮತ್ತೇನು?
ನಾನು ಈ ಮಮ ಯೋನಿರ್ ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ, ನನಗೊಬ್ಳು ಮಡದಿ ಇದ್ದಾಳೆ, ಅವಳಲ್ಲಿ ನಾನು ಸತ್ಸಂತಾನವನ್ನ, ಸೃಷ್ಟಿಗೆ ಬೇಕಿರುವಂತಹ ಸತ್ಸಂತಾನವನ್ನ ಇರಿಸಿದ್ದೇನೆ. ಸಂಭವ ಸರ್ವಭೂತಾನಾಂ ತಥೋ ಯಾತ್ ಭವತಿ ಭಾರತ. ಆ ಗರ್ಭದಿಂದ ಉಳಿದ ಸರ್ವಭೂತಗಳು ಹುಟ್ಟಿಕೊಳ್ತವೆ. ಸರ್ವಭೂತಾನಾಂ ಸಂಭವ, ಅವನು ಉಳಿದ ಎಲ್ಲ ಜೀವರಾಶಿಗಳ ಹುಟ್ಟಿಗೆ ಕಾರಣನಾಗ್ತಾನೆ. ಅಂತವನನ್ನ ನಾನು ಹುಟ್ಟಿಸ್ತೇನೆ ಅಥವಾ ನಾನು ಅವನನ್ನ ಪಡ್ಕೊಳ್ತೇನೆ. ನನ್ನ ಹೆಂಡತಿ ಮಹದ್ ಬ್ರಹ್ಮ. ಶಬ್ದ ಪ್ರಪಂಚದಲ್ಲಿ ಅವಳಷ್ಟು ದೊಡ್ಡವಳು ಇನ್ನೊಬ್ಳಿಲ್ಲ. ಏನೇ ಶಬ್ದರಾಶಿಗಳ ವ್ಯವಸ್ಥೆಯನ್ನು ಗಮನಿಸಿದ್ರು ಇದರಷ್ಟು ವ್ಯಾಪ್ತವಾದ, ಇದರಷ್ಟು ಪರ್ಟಿಕ್ಯುಲರ್ ಆದ, ಇದರಷ್ಟು ನಿಶ್ಚಿತವಾದ ತತ್ವಗಳನ್ನು ನಿರೂಪಿಸುವಲ್ಲಿ ಸಿದ್ಧಹಸ್ತವೆನಿಸಿದ ಮಾತಿನ ಪ್ರಪಂಚ ಮತ್ತೊಂದೆಡೆ ಸಿಗದು. ಅಂತಹ ಆಕೆ, ಮತ್ತು ಕೇವಲ ಶಬ್ದ ಪ್ರಪಂಚ ಅಂತಲ್ಲ, ಅಚಿತ್ ಪ್ರಕೃತಿಯ ವ್ಯವಸ್ಥೆಯಲ್ಲೂ ನಿಯಾಮಕ ಶಕ್ತಿಯಾಗಿ ಇವಳಷ್ಟು ಮಿಗಿಲಾದ ತತ್ವ ಮತ್ತೊಬ್ಬಳಿಲ್ಲ. ದೇಶಕಾಲಗಳಿಂದ ವ್ಯಾಪ್ತಳಾಗಿರುವಂತಹ ತತ್ವ ಅದು ಬ್ರಹ್ಮ. ಬ್ರಹ್ಮ ಅಂದ್ರೆ ದೊಡ್ಡದು ಅಂತ. ದೇಶದ ಕಾಲದಿಂದ ವ್ಯಾಪ್ತವಾದದ್ದು ಮತ್ತು ದೇಶದಿಂದ ವ್ಯಾಪ್ತವಾದದ್ದು ಎರಡೂ ದೃಷ್ಟಿಯಿಂದ ಶಬ್ದ ಪ್ರಪಂಚ ಅನ್ನೋದು ಇದ್ದೇ ಇದೆ. ಎಲ್ಲಾ ಮೂಲೆಯಲ್ಲೂ ಆಕಾಶ ಇರುವುದರಿಂದ, ಎಲ್ಲಾ ಕಾಲದಲ್ಲೂ ಆಕಾಶ ಇರುವುದರಿಂದ ಶಬ್ದ ಅನ್ನೋದು ನಿರಂತರ ಇದ್ದೇ ಇರುತ್ತೆ. ಹಾಗಾಗಿ ಅದರ ನಿಯಾಮಕಳಾಗಿ ಭಗವಂತನಿಂದ ಆದಿಷ್ಟಳಾದಾಗ ಅವಳು ಅದರ ಅಭಿಮಾನಿ ಆಗ್ತಾಳೆ. ಹಾಗೆ ಅಭಿಮಾನಿಯಾದವಳಲ್ಲಿಯೂ ಎಲ್ಲೂ ಕೂಡ ತನಗೆ ವ್ಯಕ್ತಿಗತವಾದ ಅದರ ಸುಖ ಭೋಗಗಳನ್ನು ಅನುಭವಿಸುವುದಿಲ್ಲವಾದ್ದರಿಂದ ಅವಳು ಬ್ರಹ್ಮ ಅನ್ನಿಸ್ತಾಳೆ, ಮುಕ್ತಳವಳು. ತಸ್ಮಿನ್ ಗರ್ಭಂ ದದಾಮ್ಯಹಂ, ಅವಳಲ್ಲಿ ಯಾರು ಕೆಲಸ ಮಾಡ್ತಾರೋ ಅವರಲ್ಲಿ ಕೆಲಸ ನಿಯೋಜಿಸಬಹುದು. ಅವಳಿಗೆ ಈ ಜಗತ್ತನ್ನ ಹೆತ್ತು ಹೊರುವುದರಲ್ಲಿ ಬಹಳ ಆಸಕ್ತಿ. ಹಾಗಾಗಿ ಅವಳಲ್ಲಿ ನಾನು ಈ ಇಡೀ ಜಗತ್ತನ್ನ ಹೊರುವ ಹಿರಣ್ಯ ಗರ್ಭನನ್ನ ಪಡೀತಾ ಇದ್ದೇನೆ. ನಾನು ಅವಳು ಇಲ್ಲದೆ ಇದ್ರೂ ತಾನು ಮಾಡ್ತೇನೆ, ಅದು ಬೇರೆ ಪ್ರಶ್ನೆ. ಆದ್ರೆ ಅವಳು ಜಗತ್ತಿನಲ್ಲಿರುವ ಎಲ್ಲಾ ವಸ್ತುಗಳಲ್ಲೂ ನೆಲೆಸಿದ್ದಾಳೆ. ಇಂಥವರಲ್ಲಿ ಇದ್ದಾಳೆ, ಇಂಥವರಲ್ಲಿ ಇಲ್ಲ ಅಂತ ಅವಳ ವಿಭಾಗ ಮಾಡ್ಲಿಕ್ಕೆ ಬರುವುದಿಲ್ಲ. ಆದ್ರೆ ಭಗವಂತನ ವಿಷಯದಲ್ಲಿ ಅವಳು ಸಮರ್ಪಿತಳು. ಅವಳು ಇಡೀ ಜಗತ್ತನ್ನು ನಿರೂಪಿಸುವಂತಹ ಚತುರ್ಮುಖನಿಗೆ ತಾಯಿಯಾಗಿದ್ದಾಳೆ ಅನ್ನೋದು ತುಂಬಾ ದೊಡ್ಡ ಸಂಗತಿ. ಯಾಕೆಂದ್ರೆ ಸೃಷ್ಟಿ ಅನ್ನೋದು ಒಂದು ಸಾಮಾನ್ಯ ಪ್ರವೃತ್ತಿ ಅಲ್ಲ, ಪ್ರಕ್ರಿಯೆ ಅಲ್ಲ. ಅದು ತುಂಬಾ ಸಹಜವಾದ ಮತ್ತು ಪ್ರಾಕೃತಿಕ ನಿಯಮದಲ್ಲಿ ತುಂಬಾ ಕೃತಜ್ಞತೆಯನ್ನ ಮರಳಿಸುವ, ಋಣಮುಕ್ತನಾಗುವ ಒಂದು ವಿಶಿಷ್ಟವಾದ ಪ್ರವೃತ್ತಿ. ದೇವರಿಗೆ ತನ್ನ ಮೇಲೆ ಇಟ್ಟ ಭರವಸೆಗೆ ಚತುರ್ಮುಖನಂತಹ ಇಡೀ ಜಗತ್ತಿನ ಮುಂದುವರೆದ ಸೃಷ್ಟಿಯ ಎಲ್ಲವನ್ನೂ ನಿರೂಪಿಸುವಂತಹ ವ್ಯವಸ್ಥೆಗೆ ಅವಳು ಭಾಗಿಯಾಗಿ ಸರ್ವಭೂತಾನಾಂ ಸಂಭವ ಭವತಿ ತತಃ ಭವತಿ. ತತಃ ಅಲ್ಲಿಂದ ಸರ್ವಭೂತಾನಾಂ ಸಂಭವ ಭವತಿ. ತತಃ ಅಂದ್ರೆ ಆ ಗರ್ಭದಿಂದ, ಆ ಹಿರಣ್ಯ ಗರ್ಭನಿಂದ ಹಿರಣ್ಯ ಗರ್ಭನಿಂದ ಈ ಜಗತ್ತಿನ ಮುಂದುವರಿದ ಸೃಷ್ಟಿ ಅನ್ನೋದು ಉಂಟಾಗುತ್ತೆ. ಎಲೈ ಭಾರತನೇ, ಇದನ್ನು ಗಮನ ಇಟ್ಟು ಕೇಳು. ಮಹದ್ ಬ್ರಹ್ಮ ಪ್ರಕೃತಿಗೆ ಮಹದ್ ಬ್ರಹ್ಮ ಅಂತ ಹೆಸರು. ಸಚ ಶ್ರೀ ಭೂದುರ್ಗೇತಿ ಯಾ ಭಿನ್ನ. ನೀವು ಯಾರನ್ನ ಲೋಕದಲ್ಲಿ ಶ್ರೀ ಭೂ ದುರ್ಗಾ ಅಂತ 3 ಪದಗಳಿಂದ ಗುರುತಿಸ್ತೀರೋ ಅವಳೇ ಆ ಪ್ರಕೃತಿ. ರೂಪಗಳಿಂದ ಭಿನ್ನ, ಸ್ವಭಾವತಃ ಭಿನ್ನ ಅಲ್ಲ, ಸ್ವರೂಪತಃ ಭಿನ್ನ ಅಲ್ಲ, ಬರೀ ರೂಪತಃ ಭಿನ್ನ. ಉಮಾ ಸರಸ್ವತ್ಯಾದ್ಯಾಸ್ತು ತದಂಶಯುತಾನಿ ತದಂಶಯುತ ಅನ್ಯಜೀವಾಃ.
ಉಮಾ ಸರಸ್ವತ್ಯಾದ್ಯಾಸ್ತು. ಈ ಮಾತನ್ನು ಯಾಕೆ ಆಚಾರ್ಯ ನಿರೂಪಣೆ ಮಾಡಿದ್ದಾರೆ ಅಂದ್ರೆ, ನಾನು ನಿಮಗೆ ಬಹುಶಃ ದುರ್ಗಾ ಸಪ್ತಶತಿ ಹೇಳುವಾಗ ಇದು ಅರ್ಥ ಆಗಿರುತ್ತೆ ಅಲ್ಲ. ಆ ಶ್ಲೋಕದ ಕೆಳಗಡೆನೆ ಇದೆ, ಅಲ್ಲೇ ಇದೆ ಕೆಳಗೆ ಈ 3ನೇ ಲೈನು. ಶ್ರೀ ಭೂ ದುರ್ಗೆ ದುರ್ಗಾ ಮಹತೀತು ಮಾಯಾ ಸಾ ಲೋಕಸೃತಿರ್ಜಗತೋ ಬಂಧಕೀ ಚ ಉಮಾವಾಗಾದ್ಯಾಃ ಅನ್ಯಜೀವಾಸ್ತದಂಶಾಃ ತದಾತ್ಮನಾ ಸರ್ವವೇದೇಷು ಗೀತಾಃ ತಥಾ ಚ ಕಾಷಾಯಣ ಶ್ರುತಿಃ. ಈ ಶ್ರೀ ಭೂ ದುರ್ಗಾ ಅನ್ನೋದು ಲಕ್ಷ್ಮಿಯದ್ದೇ 3 ರೂಪ. ಸಾಚ ಭಿನ್ನ, ಅವಳೇ 3 ಕಾಣಿಸ್ತಾ ಇದ್ದಾಳೆ. ಮತ್ತು ಉಮಾ ಸರಸ್ವತಿ ಮೊದಲಾದಂತಹ ಜೀವರಾಶಿಗಳು ತದಂಶಯುತ, ಆ ಶ್ರೀ ಭೂದುರ್ಗೆಯಿಂದ ಕೂಡಿಕೊಂಡ ಭಿನ್ನ ಜೀವಗಳು, ಅನ್ಯ ಜೀವ. ಈ ಶ್ರೀ ಭೂದುರ್ಗಗಳ ಅಂಶವನ್ನೇ ಗೊತ್ತಿರುವಂತಹ ದುರ್ಗಾರೂಪ ಉಮೆಯನ್ನ ಸೇರಿಕೊಂಡಿದೆ, ಭೂರೂಪ ಸರಸ್ವತಿಯನ್ನು ಸೇರಿಕೊಂಡಿದೆ. ಹೀಗೆ ಇದು ನೀವೇ ಕಿವಿಯಲ್ಲಿ ಹೂ ಬಿಡ್ತಾ ಇದ್ದೀರಾ, ನಮ್ಗೆ ಅದಕ್ಕೇನಾದ್ರೂ ನೀವು ಹೇಳಿದ್ ಕೇಳ್ಬೇಕಷ್ಟೇನಾ, ಅದಕ್ಕೇನಾದ್ರೂ ಬೇರೆ ದಾರಿ ಇದೆಯಾ ತಿಳ್ಕೊಳ್ಳಿಕ್ಕೆ? ನಾನು ಹೇಳಿದ್ದಲ್ಲ. ಶ್ರೀ ಭೂ ದುರ್ಗಾ ಮಹತೀತು ಯಾ ಮಾಯಾ ಲೋಕಸೂತಿರ್ ಜಗತೋ ಬಂಧಕೀಚ. ಲೋಕಸೃತಿ, ಇಡೀ ಲೋಕವನ್ನ ಸೃಷ್ಟಿಸುವ, ಜಗತಃ ಬಂಧಕಿ, ಚಲಿಸುವ ಜೀವರಾಶಿಗಳಿಗೆ ಒಂದು ಕಡೆ ತಡೆಯೊಡ್ಡುವ, ಎಲ್ಲವನ್ನು ತನಗೆ ವ್ಯವಸ್ಥೆಯಲ್ಲಿ ಹೇಗೆ ನಡೆಸಬೇಕೋ ಹಾಗೆ ನಡೆಸಲಿಕ್ಕೆ ಬೇಕಾದ ಮಾಯಾ ಶಕ್ತಿಯನ್ನ ಹೊಂದಿರುವ, ಎಲ್ಲದಕ್ಕಿಂತ ಮಿಗಿಲಾದ ಶ್ರೀ ಭೂ ದುರ್ಗಾ ಅನ್ನುವ, ಅದೆಷ್ಟು ಚೆನ್ನಾಗಿದೆ ಅಂದ್ರೆ, ಶ್ರೀ ಅನ್ನೋದು ಮಹತಿ ಮಾಯಾ, ಅತ್ಯಂತ ದೊಡ್ಡ ಮಾಯಾ ಸ್ವರೂಪಳು. ಭೂ ಅನ್ನೋದು ಲೋಕಸೂತಿ, ಲೋಕವನ್ನ ಹೆರುತ್ತಾಳೆ. ದುರ್ಗಾ ಜಗತೋ ಬಂಧಕೀಚ, ಇಡೀ ಜಗತ್ತನ್ನು ಬಂಧಿಸ್ತಾಳೆ. ಹೀಗೆ 3 ರೂಪಗಳಿಂದ ಉಮಾ ವಾಗಾದ್ಯಾಹ ಅನ್ಯಜೀವಾಹ. ಉಮಾ ಮತ್ತು ವಾಕ್, ವಾಕ್ ಅಂದ್ರೆ ಸರಸ್ವತಿ, ಉಮಾ ಮತ್ತು ವಾಕ್, ವಾಗಾದ್ಯಾಹ ಅನ್ಯಜೀವಾಹ. ಇದು ಉಮಾ ವಾಕ್ ಅನ್ನೋದು ಬೇರೆ, ಶ್ರೀ ಭೂದುರ್ಗಾ ಅನ್ನೋದು ಒಬ್ಳೆ. ಅದಕ್ಕೆ ಅನ್ಯಜೀವಾಹ ಅಂತ ಬಹುವಚನ ಕೊಟ್ಟೆ. ಉಮಾ ವಾಕ್ ಅನ್ನೋದು ಒಂದೇ ಅಂತ, ಯಾಕಂದ್ರೆ ಕೆಲವು ಕಡೆ ಉಮಾ ವೈವಾಕ್ ಸಮುದ್ದಿಷ್ಟ ಅಂತಿದೆ. ಮಾತಿನ ಅಭಿಮಾನಿನಿಯಾಗಿ ಪಾರ್ವತಿಗೂ ಒಂದು ಸ್ಥಾನ ಇದೆ ಲೋಕದ ವ್ಯವಹಾರ ನಡೆಸುವ ವಿಷಯದಲ್ಲಿ. ವೇದ ವ್ಯವಹಾರವನ್ನು ನಡೆಸುವಾಗ ಅಲ್ಲಿ ಸರಸ್ವತಿ ವಿಶೇಷವಾದ ಅಭಿಮಾನಿನಿ. ಹೀಗೆ ಉಮಾವಾಗಾದ್ಯಾಹ ಅಂತ ಮೇ ಶಬ್ದ ಜೊತೆಗೆ ವಾಕ್ ಶಬ್ದ ಕೊಟ್ಟದ್ರಿಂದ ಇದು ಬೇರೆ ತತ್ವ. ಸರಸ್ವತಿ ತತ್ವ ಅನ್ನೋದು ಬೇರೆ. ಅನ್ಯಜೀವಾಹ ತದಂಶ, ತದಂಶ ಅಂದ್ರೆ ಶ್ರೀ ಭೂ ದುರ್ಗಾ ರೂಪಗಳ ಅಂಶದಿಂದ ಕೂಡಿರುವಂಥದ್ದು. ತದಾತ್ಮನ ಸರ್ವವೇದೇಶು ಗೀತಾಹ, ಅವಳೇ ಅನ್ನುವ ಹಾಗೆ ಬಹಳ ಕಡೆಗಳಲ್ಲಿ ಈ ಮಾತನ್ನ ಹೇಳಲಾಗಿದೆ. ಇದು ನಾನ್ ಮಾತ್ರ ಹೇಳುವುದಲ್ಲ, ಅವಳೇ ಈ ಇಬ್ಬರಲ್ಲೂ ನೆಲೆಸಿ, ಯಾರು ಲಕ್ಷ್ಮಿಯೇ ಶ್ರೀ ಮತ್ತು ಭೂ ದುರ್ಗಾ ಅನ್ನುವ 3 ರೂಪಗಳಲ್ಲಿ, ಭೂ ಮತ್ತೆ ದುರ್ಗಾ ಅನ್ನುವ ರೂಪಗಳಿಂದ ಉಮಾ ವಾಕ್ ದೇವತಾ ಶಕ್ತಿಗಳಲ್ಲಿ ಇನ್ನೂ ಅನೇಕರ ರೂಪಗಳನ್ನ ಲಕ್ಷ್ಮೀದೇವಿ, ಇಂದ್ರಾಣಿ, ವಾರುಣಿ, ಐಶಾನಿ ಅಂತೆಲ್ಲ ಬೇರೆ ಬೇರೆ ದೇವತಾ ಶಕ್ತಿಗಳಿಗೆ ಸಂಬಂಧಪಟ್ಟ ಸ್ತ್ರೀ ರೂಪದ ಉಲ್ಲೇಖವನ್ನ ನಾವು ದೇವಿ ಮಹಾತ್ಮದಲ್ಲಿ ಕಾಣ್ತೇವೆ. ನೋಡಿ, ಒಂದರ ಅಧ್ಯಯನ ಚೆನ್ನಾಗಿದ್ರೆ ಇನ್ನೊಂದ್ ಕಡೆ ಎಷ್ಟು ಅದು ಉಪಯೋಗ ಆಗುತ್ತೆ ಅಂತ. ಇದು ಚೆನ್ನಾಗಿ ಗೊತ್ತಿದ್ರೆ ಮಾತ್ರ ಸಪ್ತಶತಿ ಅರ್ಥ ಆಗುತ್ತೆ. ಇದು ಗೊತ್ತಿಲ್ಲ ಅಂದ್ರೆ ಏನು ಅರ್ಥ ಆಗಲ್ಲ. ಸುಮ್ನೆ ಬೊರ್ಗಲ್ಲ ಮೇಲೆ ನೀರು ಸುರಿದ ಹಾಗೆ ಅದು ಎಲ್ಲೋ ಹೋಗ್ತಾ ಇರುತ್ತೆ. ಅದ್ರ ಅಭಿಪ್ರಾಯ ಏನು ಅಂತಾನೆ ಗೊತ್ತಾಗಲ್ಲ, ಕನ್ಫ್ಯೂಷನ್. ಮತ್ತೆ ಅಭಿಪ್ರಾಯ ಗೊತ್ತಾಗ್ಲಿಲ್ಲ ಅಂದ್ರೆ ಹೋಗ್ಲಿ, ಹಾಳಾಗ್ಲಿ ಬಿಡ್ಬೋದು.
ಎಂಥ ಕೆಟ್ಟ ಕನ್ಫ್ಯೂಷನ್ ಉಂಟಾಗುತ್ತೆ ಅಂದ್ರೆ, ದುರ್ಗೆಯನ್ನ ಏನು ಅಂತ ಚಿಂತನೆ ಮಾಡಬೇಕು, ಲಕ್ಷ್ಮಿ ಅಂತ ಚಿಂತನೆ ಮಾಡಬೇಕು, ಸರಸ್ವತಿ ಅಂತ ಚಿಂತನೆ ಮಾಡಬೇಕು, ಪಾರ್ವತಿ ಅಂತ ಚಿಂತನೆ ಮಾಡಬೇಕು. ಯಾಕಂದ್ರೆ ಈ ಮೂರೂ ತರ ಕಾಣಿಸುವಂತ ವಾಕ್ಯಗಳು ಮೇಲ್ನೋಟಕ್ಕೆ ಕಾಣುತ್ತೆ. ಆದ್ರೆ ಅವರು ಸ್ಪಷ್ಟ ಹೇಳಿದ್ರು, ಪಾರ್ವತಿಯ ವ್ಯವಸ್ಥೆಯಲ್ಲಿ ಏನಾದ್ರೂ ಅಂತಹ ವೈಶಿಷ್ಟ್ಯಗಳನ್ನ ಕಂಡ್ರೆ ಅದು ಪಾರ್ವತಿಯಲ್ಲಿರುವ ಲಕ್ಷ್ಮೀ ರೂಪದಿಂದ ಆಗಿರುವ ಮಹಾಕಥೆ. ಅವಳೇ ಮಾಡಿದ ಕೆಲವಿರಬಹುದು. ಈಗ ಗೌರಿ ದೇಹ ಸಮದ್ಭೂತ ಅಂತ ಅವಳನ್ನ ಪ್ರತ್ಯೇಕಿಸಿ ಹೇಳಿದ ಮಾತುಗಳಿರುವುದರಿಂದ ಅಲ್ಲಿ ಅವಳಲ್ಲ ಅಂತ ಗೊತ್ತಾದ್ರೂ ಬೇರೆ ಸಂದರ್ಭದಲ್ಲಿ ಅವಳೇ ಕೆಲವು ರಕ್ಕಸರನ್ನ ಸಂಹಾರ ಮಾಡಿದ ಕಥೆ ಇದೆ. ಆದ್ರೆ ಪ್ರಧಾನವಾಗಿ ಅವರಿಬ್ಬರಲ್ಲಿ ಭೂದುರ್ಗೆಯರು ನೆಲೆಸಿದ್ದಾರೆ ಅನ್ನೋದನ್ನ ಸರ್ವ ವೇದೇಶು ಗೀತಾ, ವೇದಗಳ ಎಲ್ಲಾ ಭಾಗಗಳಲ್ಲಿಯೂ ಬೇರೆ ಬೇರೆ ಸಂದರ್ಭದಲ್ಲಿ ಈ ಮಾತನ್ನ ನಿರೂಪಿಸಿದ್ದಾರೆ ಇತಿ. ಇದು ಕಾಷಾಯನ ಶ್ರುತಿಯಿಂದ ಬಂದ ಮಾತು. ಜೀವಾಸ್ತದಂಶಾಸ್ತದಾತ್ಮ ಸರ್ವ ವೇದೇಶು ಗೀತಾ ಮಮ ಯೋನಿರಿತಿ ಗರ್ಭಾಧಾನಾರ್ಥಂ ಯೋನಿ, ಧಾನಾರ್ಥ ಯೋನಿ. ಗರ್ಭವನ್ನು ಸ್ವೀಕರಿಸುವುದಕ್ಕಾಗಿ ಹೆಂಡತಿಯನ್ನು ಯೋನಿ ಅಂತ ಶಬ್ದದಿಂದ ಕರೀತಾರೆ. ಅಂದ್ರೆ ಕಾರಣ ಅಂತ ಅರ್ಥ, ಹೆಂಡತಿ ಅಂತ ಅರ್ಥ, ಧರಿಸುವವಳು ಅಂತ ಅರ್ಥ, ಕೊಂಡೊಯ್ಯುವವಳು ಅಂತ ಅರ್ಥ. ಹೀಗೆ ಅನೇಕ ಅರ್ಥಗಳಿಂದ ಈ ಶಬ್ದ ಲಕ್ಷ್ಮಿಗೆ ವಿಶೇಷವಾದ ಹೆಸರು ಅಂತ ಅನ್ಸುತ್ತೆ. ಲೋಕದಲ್ಲೂ ಗರ್ಭವನ್ನ ಧರಿಸುವ ಕ್ರಿಯೆಯಲ್ಲಿ ಈ ಚಿಂತನೆ ಅಥವಾ ಈ ಅನುಸಂಧಾನ ಅಂದ್ರೆ ಗರ್ಭವನ್ನ, ಚತುರ್ಮುಖ ಎಂಬ ಗರ್ಭವನ್ನ ಧರಿಸಿದ್ದಾಳೆ ಅಂತ ಅನುಸಂಧಾನ ಮಾಡಿಕೊಂಡು ದಂಪತಿಗಳು ತಮ್ಮ ಸಂತೋಷದ ಭಾವವನ್ನು ಕಳೆದರೆ ಆವಾಗ ಒಳ್ಳೆಯ ಗರ್ಭವನ್ನ ಪಡೀಲಿಕ್ಕಾಗತ್ತೆ. ಅಲ್ಲಿರುವ ಭಾವವೂ ಅದೇ. ಅವರಿಬ್ರು ಭಾವಿಸಬೇಕಾದ ಪ್ರಧಾನವಾದ ಉದ್ದೇಶವೇ ಇದು. ನತು ಮಾತಾ, ಇಲ್ಲಿ ವಾಕ್ಯಶೇಷ ತಥಾಹಿ ಸಾಮವೇದೆ ಶಾರ್ಕರಾಕ್ಷಿ ಶ್ರುತೌ. ಇಲ್ಲಿ ತಾಯಿ ಅಂತ ಅರ್ಥ ಅಲ್ಲ, ಹೆಂಡತಿ ಅಂತಾನೆ ಅರ್ಥ. ಕಾರಣಳು ಅನ್ನೋ ಅರ್ಥದ ಮಗುವಿಗೆ ತಾಯಿ ಆಗ್ಬೋದು. ಮಗುವಿಗೆ ತಾಯಿ ಅನ್ನೋ ಅರ್ಥದಲ್ಲಿ ಇಲ್ಲಿ ಯೋನಿ ಶಬ್ದ ಇಲ್ಲ. ಗಂಡನಿಗೆ ತನ್ನನ್ನೇ ಮತ್ತೊಮ್ಮೆ ಪಡೆಯಬೇಕು ಅಂತ ಅನ್ನಿಸಿದಾಗ ಪಡೆಯುವ ಜಾಗ ಆದ್ರಿಂದಾಗಿ, ತನ್ನದೇ ಮರು ಉತ್ಪತ್ತಿಗೆ ಕಾರಣವಾಗುವ ಜಾಗ ಆದ್ರಿಂದಾಗಿ ಇದನ್ನ ಯೋನಿ ಅಂತ ಕರೆಯುವುದು. ವಿಷ್ಣು ಯೋನಿಂ ಕಲ್ಪಯತು ತ್ವಷ್ಟಾ ರೂಪಾಣಿ ಪಂಶತು ಆಸಿಂಚತು ಪ್ರಜಾಪತಿರ್ಧಾತ ಗರ್ಭಂ ದಧಾತು ತೇ ಅಂತ ಮುಂದಿನ ಪುಟಕ್ಕೆ ಹೋಗೋಣ. ವಿಷ್ಣುರ್ಯೋನಿರ್ಗರ್ಭ ಸಂಧಾರಣಾರ್ಥ ಮಹಾಮಾಯಾ ಸರ್ವ ದುಃಖೈರ್ವಿಹೀನ ತಥಾಪ್ಯಾತ್ಮಾನಂ ದುಃಖಿವನ್ ಮೋಹನಾರ್ಥಂ ಪ್ರದರ್ಶಯಂತೋ ಸಹ ವಿಷ್ಣುನಾ ಸಾ. ವಿಷ್ಣುವಿನ ಯೋನಿ ಹೆಂಡತಿ ಗರ್ಭ ಸಂಧಾರಣಾರ್ಥ, ಗರ್ಭವನ್ನ ಚೆನ್ನಾಗಿ ಧರಿಸುವುದಕ್ಕಾಗಿ, ಮಹಾಮಾಯ ಜಗತ್ತಿನಲ್ಲಿರುವ ಎಲ್ಲ ಜೀವರಾಶಿಗಳಲ್ಲಿ ಉಂಟಾಗುವ ಒಂದು ರೀತಿಯ ಈ ಪ್ರಪಂಚದಲ್ಲೇ ಉಳಿದು ಬೆಳೆದು ಹೆಚ್ಚಿನ ಸಂಪಾದನೆ ಮಾಡಬೇಕು ಅಥವಾ ಏನೇನು ಆಸೆಗಳೆಲ್ಲ ಅಂಟಿಕೊಳ್ಳುತ್ತಲ್ಲ, ತಾನು ಹೆಸರು ಮಾಡಬೇಕು, ದುಡ್ಡು ಮಾಡಬೇಕು, ಸ್ವಂತ ಮನೆ ತಗೊಳ್ಬೇಕು, ನನ್ನ ಕಾಲ ಮೇಲೆ ನಾನು ನಿಲ್ಬೇಕು ಅನ್ನೋ ಈ ಎಲ್ಲ ಭಾವಗಳು ಪ್ರಾಪಂಚಿಕವಾಗಿ ಗಟ್ಟಿಯಾಗುವುದಕ್ಕೆ ಕಾರಣವಾಗುವಂತಹ ಶಕ್ತಿ ಮಹಾಮಾಯ. ಅವಳು ಈ ಇಷ್ಟೆಲ್ಲ ಪ್ರಾಪಂಚಿಕವಾದ ಪ್ರತಿಯೊಬ್ಬ ಮನುಷ್ಯನ ನಡುವಿನ ಸೆಳೆತಕ್ಕೆ ಅಥವಾ ತಾನು ಬಯಸಿದ ವಸ್ತುಗಳನ್ನ ಪಡೆಯುವುದಕ್ಕೆ ಹಠವಾಗಿ ಕಾಡುವಂತಹ ಮಾಯೆ ಸರ್ವ ದುಃಖೈರ್ವಿಹೀನ. ಆದ್ರೆ ಅವಳು ಮಾತ್ರ ಯಾವತ್ತೂ ಈ ಸಂಕೋಲೆಯಲ್ಲಿ ಸಿಕ್ಕು ಹಾಕಿಕೊಂಡು ದುಃಖ ಪಡುವವಳಲ್ಲ. ದ್ವಿಹೀನ, ಚೂರೂ ಕೂಡ ಅವಳಲ್ಲಿ ದುಃಖ ಇಲ್ಲ. ತಥಾಪ್ಯಾತ್ಮಾನಂ ದುಃಖಿವನ್ ಮೋಹನಾರ್ಥಂ. ಆದ್ರೂ ಕೆಲವೊಂದ್ ಸರ್ತಿ ಅವಳು ದುಃಖಿಯಾದಂತೆ ಜಗತ್ತಿನ ಮೋಹನೆಗಾಗಿ ಪ್ರದರ್ಶಯಂತೋ ಪ್ರದರ್ಶಿಸುತ್ತಾ ವಿಷ್ಣುನ ಸಹ ಪ್ರದರ್ಶಯಂತಹ. ವಿಷ್ಣುವಿನ ಅವತಾರದ ಸಂದರ್ಭದಲ್ಲಿ
ಸಿಟ್ಟು ಮಾಡಿಕೊಂಡವಳಂತೆ ಮೋಹನಕ್ಕಾಗಿ ಇಳಿದು ಬರ್ತಾಳೆ. ಅತಃ ಸೀತಾ ದುಃಖಾಧಿಕಂ ಸರ್ವಂ ಮೃಷಾ ಪ್ರದರ್ಶನಮೇವ. ಒಂದು ಸೂಕ್ಷ್ಮವಾದ ಸಂಗತಿಯನ್ನು ಇಲ್ಲಿ ಗಮನಿಸಬೇಕಾದದ್ದು, ಆಚಾರ್ಯರು ಅದಕ್ಕೋಸ್ಕರ ಸೀತೆಯ ದುಃಖ ಅನ್ನುವಂಥದ್ದು ಮೃಷಾ ಪ್ರದರ್ಶನಾರ್ಥಂ. ಇದು ಸೀತೆ ಹತ್ತಿದ್ದೆಲ್ಲ ಕೇವಲ ತನ್ನ ಮನದನ್ನನನ್ನ ಕಳೆದುಕೊಂಡಾಗ ಲೋಕ ಪಡುವ ವ್ಯಥೆಯ ಭಾವವನ್ನ ಅಭಿವ್ಯಕ್ತಿಗೊಳಿಸಿದ್ದು ಹೊರತು ಇನ್ನಾವುದೇ ರೀತಿಯ ದುಃಖಕ್ಕೆ ಒಳಗಾಗಿದ್ದಲ್ಲ. ಅದರಿಂದ ಒಂದರ್ಥ ಆಯ್ತು, ದುಃಖ ಪಡುದಿದ್ರೆ ನಾರಾಯಣನಾಗ್ಲಿ ಲಕ್ಷ್ಮಿ ಆಗ್ಲಿ ಮೂಲ ರೂಪದಲ್ಲಿ ಎಂದೂ ಕೂಡ ಮೋಹನಕ್ಕಾಗಿ ಈ ದುಃಖ ತೋರಿಸುದು ಅಥವಾ ಬೇಜಾರು ಮಾಡುದು ಅಥವಾ ಮರ್ತೋಯ್ತು ಅನ್ನೋದು ಇಲ್ಲ. ಅವತಾರದಲ್ಲಿ ಮಾತ್ರ, ಅದು ಮರ್ತ್ಯಾವತಾರಕ್ಕಾಗಿ. ದೇವತೆಗಳಲ್ಲಾದ್ರೆ ಅವರಿಗೆ ಮೂಲ ರೂಪಗಳಲ್ಲೂ ಕೆಲವೊಂದ್ ಸರ್ತಿ ಅವರಿಗೆ ಅಸುರಾವೇಶದಿಂದಾಗಿ ಮೋಹ ಬರಬಹುದು. ಅನೇಕ ದೇವತೆಗಳ ಕಥೆಯನ್ನ ನಾವು ನೋಡ್ತೇವೆ. ಆದರೆ ಭಗವಂತ ಮತ್ತು ಲಕ್ಷ್ಮೀದೇವಿ ಎಂದೂ ಕೂಡ, ಬಹುಶಃ ಇದು ಪರಶುಕ್ಲತ್ರಯರಿಗೆ ಮೂವರಿಗೂ ಅನ್ವಯಿಸುತ್ತೆ, ಪ್ರಾಣದೇವರಿಗೂ ಅನ್ವಯಿಸುತ್ತೆ, ಸರಸ್ವತಿಗೂ ಅನ್ವಯಿಸುತ್ತೆ, ಭಾರತಿಗೂ ಅನ್ವಯಿಸುತ್ತೆ, ಬ್ರಹ್ಮನಿಗೂ ಅನ್ವಯಿಸುತ್ತೆ. ನಮೇ ಋಷಿಕಾಣಿ ಪತಂತ್ಯ ಸತ್ಪಥೆ ಅಂತ ಈ 5 ಜನ ಪರಶುಕ್ಲತ್ರಯರು ಅಂದ್ರೆ ಇವರು ಇಬ್ರಿಬ್ರು ಒಂದೊಂದು ಕಕ್ಷೆಯಲ್ಲಿ ಬಂದವರು. ಇವರು ಮೂವರು ಕೂಡ ಮತ್ತು ಪರಮಾತ್ಮ ಸೇರಿ ಎಂದೂ ಕೂಡ ಲೋಕದಲ್ಲಿ ಅವತಾರ ಎತ್ತಿದಾಗ ದುಃಖವನ್ನ ಪ್ರದರ್ಶಿಸ್ತಾರೆ ಹೊರತು ಮೂಲ ರೂಪಗಳಲ್ಲಿ ಪ್ರದರ್ಶಿಸುವುದಿಲ್ಲ, ಪ್ರದರ್ಶಿಸಬೇಕಾದ ಅಗತ್ಯವೂ ಇಲ್ಲ ಅವರಿಗೆ. ಆದ್ರಿಂದಾಗಿ ಲಕ್ಷ್ಮಿ ಎಲ್ಲೋ ಸಿಟ್ಟು ಮಾಡ್ಕೊಂಡು ಹೋದ್ಲು ಅನ್ನುವ ತರದ ಕಥೆಗಳು ಎಷ್ಟು ಶಾಸ್ತ್ರೀಯ ಅನ್ನುವ ಪ್ರಶ್ನೆಯನ್ನು ನಾವು ಮಾಡ್ಕೊಳ್ಬೇಕಾಗತ್ತೆ. ಸೀತೆಯಾದಾಗ ದುಃಖ ಪಡುವುದಕ್ಕೆ ಅರ್ಥ ಇದೆ, ಲಕ್ಷ್ಮಿ ಆದಾಗ ಮೂಲ ರೂಪದಲ್ಲಿ ಎಂದೂ ಕೂಡ ಅವಳು ದುಃಖ ಪ್ರದರ್ಶನ ಮಾಡಬೇಕಾದ ರೂಪ ಇಲ್ಲ. ತಥಾಚ ಕೂರ್ಮ ಪುರಾಣಿ, ಇದನ್ನೇ ಕೂರ್ಮ ಪುರಾಣವು ಕೂಡ ನಚೇಯಂಭೂಹು ತಥಾಚ ಸೌಕರಾಯಣ್ ಶ್ರುತಿ. ಕೂರ್ಮ ಪುರಾಣದಲ್ಲಿಯೂ ಸೀತೆಯ ಈ ವೃಷಾ ದುಃಖ ಪ್ರವೃತ್ತಿ ಅನ್ನೋದರ ಬಗ್ಗೆ ಸ್ಪಷ್ಟವಾಗಿ ನಿರೂಪಣೆ ಮಾಡಿದೆ. ನಚ ಇಯಂ ಭೂಹು, ಈ ಲಕ್ಷ್ಮಿಯೇ ಭೂಮಿ ಅಲ್ಲ. ನಮ್ಗೆ ಇನ್ನೊಂದು ಸಾಮಾನ್ಯ ಕನ್ಫ್ಯೂಷನ್ ಅಂತ ಆಗುವ ಸಂಗತಿ ಯಾವುದು ಅಂತಂದ್ರೆ, ಶ್ರೀ ಭೂ ದುರ್ಗಾ ಅನ್ನುವಲ್ಲಿ ಹಾಗಾದ್ರೆ ಭೂಮಿ ಮತ್ತೆ ಲಕ್ಷ್ಮಿ ಒಬ್ಳೆ ಅಂತ ತಲೆಗೆ ಬರುತ್ತೆ. ಅವ್ರು ಹೇಳಿದ್ರು ಇಲ್ಲಪ್ಪ, ಭೂಮಿ ಬೇರೆ ಭೂ ಬೇರೆ. ಭೂ ಅನ್ನುವಂಥದ್ದು, ಭೂಗೆ ಎರಡಕ್ಕೂ ಸಮಾನವಾದ ಪದಗಳ ಬಳಕೆ ಇದೆ, ಆದ್ರೆ ಅದರ ಎರಡರ ನಡುವಿನ ಅಂತರವನ್ನ ಈ ಮುಂದಿನ ಸಾಲು ಹೇಳುತ್ತೆ. ನಾಳೆ ಅದರ ಅನುಸಂಧಾನ, ಸೌಕರಾಯಣ ಶ್ರುತಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ. ತುಂಬಾ ಅದ್ಭುತವಾದ ಮಾತುಗಳು. ಇದ್ರ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಳ್ಳದೆ ಹೋದಾಗ, ಭೂಮಿಯನ್ನ ಎತ್ತಿದ ಅಂದಾಗ ಯಾರನ್ನ ಎತ್ತಿದ್ದು? ಬರೀ ಭೂಮಿಯನ್ನೋ ಅಥವಾ ಬರೀ ಭೂ ಅನ್ನೋ ರೂಪವನ್ನೋ ಅಥವಾ ಜೊತೆಗಿರುವಂತಹವರನ್ನೋ ನಾವು ನಿತ್ಯದಲ್ಲಿ ನಮಸ್ಕಾರ ಮಾಡುವಾಗ ಏನದು ಬೆಳಗ್ಗೆ ಎದ್ದು ಪರ್ವತಸ್ಥನ ಮಂಡಿತೆ ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದ ಸ್ಪರ್ಶಂ ಕ್ಷಮಸ್ವಮೆ ಸಮುದ್ರ ವಸನೆ ದೇವಿ ಅಂತ ಹೇಳ್ತೇವಲ್ಲ, ಅಲ್ಲಿ ಯಾರನ್ನ ಹೇಳಿದ್ದು ಅನ್ನುವ ಒಂದು ಸಣ್ಣ ಜಿಜ್ಞಾಸೆ ಹುಟ್ಟುತ್ತೆ. ಇದೆಲ್ಲವನ್ನು ಅಲ್ಲಿ ನಾವು ಅನುಸಂಧಾನ ಮಾಡ್ಬೋದು. ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.